ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಯುವ ನಿಧಿ ಯೋಜನೆ ಅಮೌಂಟ್ ಏನಾಯ್ತು, ಯಾವಾಗ ಬರುತ್ತೆ, ಇನ್ನೂ ಯಾಕೆ ಬಂದಿಲ್ಲ, ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಏನಾಯ್ತು, ಲೇಟೆಸ್ಟ್ ಅಪ್ಡೇಟ್ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಆಗಸ್ಟ್ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಆಗಿಲ್ಲ. ಸಾಕಷ್ಟು ಜನಕ್ಕೆ ಜೂನ್ ಜುಲೈ ಇದೆ, ಇನ್ನೂ ಕೂಡ ಕ್ರೆಡಿಟ್ ಕೂಡ ಆಗಿಲ್ಲ. ಇನ್ನು ಆಗಸ್ಟ್ ವೇಟ್ ಕೂಡ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ವಿಡಿಯೋದಲ್ಲೆಲ್ಲ ಹೇಳ್ಕೊಂಡ್ಬಂದೆ, ಆಗಸ್ಟ್ ನೀವು ಸದ್ಯದಲ್ಲಿ ಈಸಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. 25th ಒಳಗಡೆ 25th ನಂತರ ಬರ್ಬೋದು, ಅಂದರೆ 25ನೇ ತಾರೀಕಿನ ನಂತರ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಬಟ್ ಕ್ಲಾರಿಟಿ ಇಲ್ಲ, ಬಿಕಾಸ್ ಇಷ್ಟು ಸುಲಭವಾಗಿ ಅವರು ಅಮೌಂಟ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಅಟ್ಲೀಸ್ಟ್ 2 ರಿಂದ 3 ಮಂತ್ಸ್ ನಿಮಗೆ ವೆಯ್ಟ್ ಮಾಡಿಸ್ತಾರೆ. ಬಟ್ ಇಲ್ಲಿ ಹಬ್ಬ ಇರೋ ಕಾರಣ ಸಾಧ್ಯತೆಗಳು ಕೂಡ ಇದಾವೆ ಹಾಕೋದು ಅಂತ ಹೇಳಿದ್ದೆ. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕ್ರೆಡಿಟ್ ಕೂಡ ಮಾಡಿಲ್ಲ. ಹಬ್ಬದ ಟೈಮಲ್ಲಿ ನಿಮಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲೇ ನಿಮಗೂ ಕೂಡ ಯುವ ನಿಧಿ ಯೋಜನೆ ಅಮೌಂಟ್ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕ್ರೆಡಿಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇನ್ನ ಮೇನ್ ಥಿಂಗ್ ನೋಡೋದಾದ್ರೆ, ಈಗ ಪೆಂಡಿಂಗ್ ಇರೋದನ್ನ ಮೊದಲು ರಿಲೀಸ್ ಮಾಡಬೇಕಾಗುತ್ತೆ. ಸಾಕಷ್ಟು ಕಳೆದ ಮಂತ್ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಪೆಂಡಿಂಗ್ ರಿಲೀಸ್ ಮಾಡಿದ ನಂತರವೇ ನಿಮಗೆ ಹಾಕ್ಬೇಕಾಗುತ್ತೆ. ಬಿಕಾಸ್ ಏನಾಗುತ್ತೆ ಅಂದ್ರೆ, ಅಲ್ಲಿ ಅವರಿಗೆ ವೆಯ್ಟ್ ಮಾಡಿಸಿರೋದು ಈ ಹಿಂದೆನೇ ಡೆಬಿಟಿ ಪುಷ್ ಆಗಿರೋದನ್ನ ಕ್ಲಿಯರ್ ಮಾಡಿದ ನಂತರ ನೀವು ಹೊಸಬ್ರು ಯಾರಿದ್ದೀರಾ ಆಗಸ್ಟ್ ತಿಂಗಳು ಅವ್ರಿಗೆ ಹಾಕ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗುತ್ತೆ. ಹಳಬ್ರದ್ದು ಕ್ರೆಡಿಟ್ ಆದ್ರೆ ನಂತರ ನಿಮ್ದು ಈಸಿಯಾಗಿ ಆರಾಮಾಗಿ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇನ್ನು ಪೆಂಡಿಂಗ್ ಇರೋದು ಡೆಬಿಟಿ ಪುಷ್ ಆಗಿರೋದೇ ಬಾಕಿ ಇರೋ ಕಾರಣ ಸದ್ಯದ ಮಟ್ಟಿಗೆ ನಿಮಗೆ ಅಮೌಂಟ್ ಬರೋ ಸಾಧ್ಯತೆಗಳು ಕೂಡ ಕಡಿಮೆ ಕಾಣಿಸ್ತಾ ಇದಾವೆ. ಬಿಕಾಸ್ ಹಬ್ಬ ಇರೋ ನಿಟ್ಟಿನಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದೇ ಸಮಯದಲ್ಲಿ ಹಬ್ಬದ ಇರೋ ಕಾರಣ ನಿಮ್ಗೂ ಕೂಡ ಬಿಡುಗಡೆ ಮಾಡೋ ಸಾಧ್ಯತೆಗಳು ಕೂಡ ಇದ್ದಾವೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ. ಈ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಹಬ್ಬ ಇರೋ ಕಾರಣ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲಾಖೆಗಳು ಕೂಡ ಒಂದೇ ಇಲಾಖೆಯಿಂದ ಅನುಮೋದನೆ ಪಡ್ಕೋಬೇಕಾದ ಕಾರಣ ಹಣಕಾಸಿನ ಕೊರತೆ ಇಲ್ಲದಿದ್ರು ನಿಮ್ಗೂ ಕೂಡ ಬಿಡುಗಡೆ ಮಾಡ್ತಾರೆ. ಇನ್ ಕೇಸ್ ಹಣಕಾಸಿನ ಕೊರತೆ ಇದ್ರೆ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ. ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಕೌಶಲ್ಕರ ನೋಂದಣಿ ಕೂಡ ನೀವು ಕಡ್ಡಾಯವಾಗಿ ಯಾರು ಆಗಬೇಕಾಗುತ್ತೆ. ಅಂಡ್ ನಿಮಗೆ 180 days ಕಂಪ್ಲೀಟೆಡ್ ಅಂತ ಹೇಳಿ ಸ್ಟೇಟಸ್ ಶೋ ಮಾಡ್ತಾ ಇದೆ. 180 days ಕಂಪ್ಲೀಟ್ ಆಗಿದೆ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮ್ಮ ಡಾಟಾಗಳನ್ನು ವೆರಿಫೈ ಮಾಡ್ತಾರೆ. ನೀವು ಎಲಿಜಿಬಿಲಿಟಿ ಇನ್ನೂ ಇದೆಯಾ, ನೀವು ಜಾಬ್ ಮಾಡ್ತಾ ಇದ್ದೀರಾ ಇಲ್ವಾ, ನಿಮ್ಗೆಲ್ಲ ಯುವ ನಿಧಿ ಯೋಜನೆ ಆಧಾರ್ ಹೆಚ್ಚಾಗಿದೆಯಾ, ಎಲ್ಲ ರೀತಿ ವೆರಿಫೈ ಕೂಡ ಮಾಡ್ತಾರೆ. ಇನ್ ಕೇಸ್ ನೀವು ಬೇರೆ ಜಾಬ್ ಅಥವಾ ನೀವು ಏನ್ ಎಲಿಜಿಬಿಲಿಟಿ ಇದೆ ಆ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ನೀವಿಲ್ಲ, ಎಲಿಜಿಬಿಲಿಟಿಯಿಂದ ಹೋಗಿದ್ದೀರಾ ಅಂದ್ರೆ ನಿಮಗೆ ರಿಜೆಕ್ಟ್ ಮಾಡೋ ಸಾಧ್ಯತೆಗಳು ಕೂಡ ಇರ್ತವೆ. ನೆಕ್ಸ್ಟ್ ವಿಡಿಯೋ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.